ಕಾಂತಾರ ನೋಡಕ್ಕೆ ಬಂದಿದ್ದೀನಿ. ಚೆನ್ನಾಗಿರೋ ತನಕ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದ್ರೆ ಹೇಳ್ತೀನಿ. ಕಾಂತಾರ ಫಸ್ಟ್ ನೋಡಿದ್ದೀನಿ. ಈಗ ಹೊಸದಂತ ಬರ್ತಿದೆಯಲ್ಲ ಚಾಪ್ಟರ್ 1 ಅದನ್ನು ನೋಡ್ತಾಯಿದ್ದೀನಿ. ಅದನ್ನು ನೋಡಕ್ಕೆ ಬಂದಿದ್ದೀನಿ. ಚೆನ್ನಾಗಿರುತ್ತಂತ ಅಂದ್ಕೊಂಡಿದ್ದೀನಿ. ಈಗ ನಾವು ಕಾಂತಾರ ಚಾಪ್ಟರ್ 1 ಮೂವಿನ ನೋಡೋದಕ್ಕೋಸ್ಕರ ಬಂದಿದ್ದೀವಿ. ಈ ದಸರಾ ವಿಜಯದಶಮಿ ಪ್ರಯುಕ್ತ ಇದನ್ನು ರಿಲೀಸ್ ಆಗ್ತಾ ಇದೆ. ಕಾಂತಾರ ಫಸ್ಟ್ ಮೂವಿನ ನಾವು ನೋಡಿದಾಗ ಬಹಳ ಅದ್ಧೂರಿಯಾಗಿ ಮೂಡಿಬಂತು ಭಾರತೀಯ ಚಲನಚಿತ್ರರಂಗದಲ್ಲಿ. ಈ ಕನ್ನಡ ಚಿತ್ರರಂಗದಲ್ಲಿ ನಶಿಸಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಸಹ ಈ ರಿಷಬ್ ಶೆಟ್ಟಿ ಅವರು ಒಳ್ಳೊಳ್ಳೆ ಮೂವಿಗಳನ್ನು ಕೊಡ್ತಾ ಇದ್ದಾರೆ. ಕಾಂತಾರ ಮೊದಲನೇ ಮೂವಿ ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋ ಥರ ಅದೇ ನಿರೀಕ್ಷೆ ಇದಕ್ಕೂ ಇದೆ. ನಾವು 4 ಗಂಟೆವರೆಗೂ ನಮಗೆ ಐಡಿಯಾನೇ ಇರಲಿಲ್ಲ ಬರಬೇಕು ಅಂತ. ಯಾವ ಫಿಲಿಮ್ ಇದೆ ನೋಡೋಣ ಹೋಗೋಣ ಎಲ್ಲ ಫ್ಯಾಮಿಲಿ ಅಂದ್ಕೊಂಡು ನೋಡ್ತಾ ಇದ್ದಾಗ ಪ್ರೀಮಿಯರ್ ಶೋ ಇದೆ ಅಂತ ನಮ್ಮ ಮೈದನ ಮಗಳು ಬುಕ್ ಮಾಡ್ತೀನಿ ದೊಡ್ಡಮ್ಮ ಪ್ರೀಮಿಯರ್ ಶೋ ಇದೆ ಅಂದ್ಲು. ಆಯಿತು ನೋಡೋಣ ಬುಕ್ ಮಾಡು ಅಂತಂದಾಗ ಟಿಕೆಟ್ ಸಿಕ್ತು, ಖುಷಿ ಆಯಿತು. ನಮ್ಮ ಲೈಫಲ್ಲಿ ಫಸ್ಟ್ ಟೈಮು ನಾವು ಈ ಥರ ಪ್ರೀಮಿಯರ್ ಶೋಗೆ ಬರ್ತಾ ಇರೋದು. ನೋಡೋಣ ಎಂಥ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ಚೆನ್ನಾಗಿರುತ್ತೆ ಮೂವಿ ಅಂತ ಅಂದ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ಎಕ್ಸೈಟ್ಮೆಂಟ್ ಇದೆ, ಬಟ್ ಎಕ್ಸ್ಪೆಕ್ಟೇಷನ್ ಇಲ್ಲ. ಯಾಕಂದರೆ ಫಸ್ಟ್ ಪಾರ್ಟ್ ಹಿಟ್ ಆಗಿದೆ, ಅದಕ್ಕೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಾವು ಹಾಗೆ ಹೋಗಿ ನೋಡಿದ್ವಿ. ಇದಕ್ಕೂ ಕೂಡ ಏನೋ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಒಂದು ಒಳ್ಳೆ ಸಿನಿಮಾ ನೋಡಬೇಕು ಅಂತ ಬಂದಿದ್ದೀನಿ. ಸೊ ಸಿನಿಮಾ ಚೆನ್ನಾಗಿರುತ್ತೆ, ಜಸ್ಟ್ ಸಿನಿಮಾ ನೋಡೋಣ. ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ಒಂದು ಇತಿಹಾಸ ನಿರ್ಮಿಸುವ ಚಿತ್ರ ಕಾಂತಾರ. ಮತ್ತು ಈಗ ಕಾಂತಾರ 1 ಚಾಪ್ಟರ್ ಅಂತ ಬರ್ತಾ ಇದೆ ಉಂಬಾಳೆ ಫಿಲಿಮ್ಸ್ ಮುಖಾಂತರ. ಇನ್ನೂ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡೇ ಬಂದಿದ್ದೀವಿ ನಾವು. ಏನು ಕಾಂತಾರ ಬಂದಿದ್ದು ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿರುತ್ತೆ ಅಂತಲೇ ಬಂದಿದ್ದೀವಿ. ಅದೇ ರೀತಿ ನಿರೀಕ್ಷೆ ಅಂತೂ ಸುಳ್ಳಾಗೋದಿಲ್ಲ. 100% ನಮ್ಮ ನಂಬಿಕೆ ಇದೆ. ಈಗಾಗಲೇ ಒಂದು 3-4 ಕವರ್ ಆಯಿತು ಅಷ್ಟೇ ಪ್ರೀಮಿಯಂ ಶೋದು ಟಿಕೆಟ್ ಓಪನ್ ಆಗಿ. ಇಷ್ಟು ಸಾಕಷ್ಟು ಜನಸಂಖ್ಯೆ ಸೇರಿದ್ದಾರೆ, ನೀವು ನೋಡ್ತಾ ಇದ್ದೀರಾ. 100% ಒಳ್ಳೆಯದಾಗುತ್ತೆ. ಇನ್ನೊಂದು ದೊಡ್ಡ ಇತಿಹಾಸ ನಿರ್ಮಿಸಲಿ ಅಂತ ಹಾರೈಸ್ತೀವಿ. ಈ ಚಿತ್ರನ ತುಂಬ ಹೃದಯದಿಂದ ಸ್ವಾಗತಿಸ್ತೀವಿ ಸರ್.